ಸಿದ್ಧ ಚಾಟಿ ತಗೊಂಡ್ ಬರ್ತೀಯನೋ ಮನೆ ಹತ್ರ ಹೋಗಿ. ತರ್ಲಿಲ್ಲ, ನಾವು ಹೋಗಿ ತಗೊಂಬತ್ತೀನಿ. ಹೋಗ್ತಾ ಇದಾರ ಅವರು. ಏ ವರ್ಷ ನಿಂತ್ಕೊಳ್ಳಲೇ ವರ್ಷ. ಇನ್ನ ಯಾಕಣ ಕೊಡ್ತೀವಿ ಅಂತ ಹೇಳಲಿಲ್ವಾ? ಕೊಡ್ತೀವಿ ಕಣ್ಣಣ್ಣ, ಕೊಡ್ತೀವಿ. ನೀನು ದುಡ್ಡು ಕೊಟ್ಟು ಸುಮ್ಮನೆ ಆಗ್ತೀಯಾ? ಇನ್ನೊಂದ್ಸತಿ ಇಂಥ ಕೆಲಸ ಮಾಡ್ಬೇಕಂದ್ರೆ ಭಯ ಇರಬೇಕು ನನ್ನ ಮಗನೇ. ನೀನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದೀಯಾ? ಸಿದ್ಧ ಏನು ತರೋದು ಬೇಡ, ಸುಮ್ಮನಿರು. ಕೈಯಲ್ಲೇ 4 ಚೆನ್ನಾಗಿ ಬಾರಿಸ್ತೀನಿ ನನ್ನ ಮಗುಗೆ. ನೀನು ಕೊಡ್ತೀನಿ ಅಂದ ತಕ್ಷಣ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ಯೇನೋ? ನಾನು ನಿನಗೆ ಚೆನ್ನಾಗಿ ಬಾರಿಸ್ತೀನಿ ನನ್ನ ಮಗನೇ. ನಾನು ನಮ್ಮ ಅಪ್ಪನ ಥರ ಎಲ್ಲ ತೀರ್ಪು ಕೊಡೋದು. ನಮ್ಮ ಅಪ್ಪನಿಗಿನ್ನ ನಾನು ತುಂಬ ಸ್ಟ್ರಾಂಗ್ ಅಂತ ಗೊತ್ತು ತಾನೇ ನಿನಗೆ. ನಮ್ಮಪ್ಪ ಆದರೆ ಒಂದು ಸತಿ ಸುಮ್ಮನೆ ಹೇಳಿ ಬಿಡತ್ಲಾಗೆ ಹೋಗ್ಲಿ, ಏನೋ ತಪ್ಪು ಮಾಡ್ತಾರೆ ಎಂಥವ್ರು ಅಂತ ಸುಮ್ಮನೆ ಆಗ್ತಾರೆ. ಆದರೆ ಈ ಗೌಡ್ರು ಹಂಗಲ್ಲ. ಇವ ಆನಂದೇಗೌಡ್ರು ಬೈರೇಗೌಡ್ರನ್ನಂತ ತಿಳ್ಕೊಬೇಡ. ಇವರು ಚೆನ್ನಾಗಿ ಬುದ್ಧಿ ಕಲ್ಸ್ ಕೈ ಬಿಡೋದು. ಅವರು ಏನೋ ಒಂದು ಹೇಳಿ ಸುಮ್ಮನಾಗ್ಬಿಡೋರು ಬೈರೇಗೌಡ್ರು. ಆದ್ರೆ ಇವ ಆನಂದೇಗೌಡ್ರು ಹಂಗಲ್ಲ. ಈ ಊರಲ್ಲಿ ಅದಕ್ಕೆ ಮತ್ತೆ ಎಲ್ಲರಿಗೂ ಹೇಳಿರೋದು, ಯಾರೇ ಗುದ್ದಾಡ್ಲಿ, ಯಾರೇ ಜಗಳ ಮಾಡ್ಕೊಳ್ಳಿ, ಪೊಲೀಸ್ ಕಂಪ್ಲೇಂಟ್ ಅದು ಅಂತ ಹೋಗ್ಕೊಡ್ದು. ನಾನೇ ಇಲ್ಲೇ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ಅಂತ ಗೌಡ್ರು ಹೇಳಿರೋದು. ನೀನು ಎಲ್ಲರ ಥರನೂ ತಿಳ್ಕೊಬೇಡ ಆನಂದೇಗೌಡ್ರನ್ನ. ನೀನು ಇನ್ನೊಂದ್ಸತಿ ತಪ್ಪು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಗೊತ್ತು ಗೌಡ್ರೆ, ಎಂತಾರಂಬದು ಗೊತ್ತು. ಪ್ಲೀಸ್ ಬಿಟ್ಬಿಡ್ರಿ ಗೌಡ್ರೆ, ಕೊಡ್ತೀವಿ, ದುಡ್ಡು ಕೊಡ್ತೀವಿ. ದುಡ್ಡು ಕೊಟ್ಟು ಸುಮ್ಮನೆ ಆಗ್ಬಿಡ್ತೀಯಾ? ಬುದ್ಧಿ ಬರಬೇಕಲ್ಲ ನಿನಗೆ. ಏನೋ ಬುದ್ಧಿ ಬರಬೇಕಲ್ಲೋ? ನೀನು ತಪ್ಪು ಮಾಡಿರೋದು ನಿನಗೆ ಅರ್ವ ಆಗಬೇಕಲ್ಲ. ನಮ್ಮ ಅಪ್ಪನ ಥರ ಅಂತ ತಿಳ್ಕೊಬೇಡ ನನ್ನ. ನಾನು ಈ ಊರಿನ ಗೌಡ ಆಗಿ ನಾನು ಇವಾಗ ಇದ್ದೀನಿ ಅಂದ್ರ ಮೇಲೆ ನಮ್ಮೂರಿನ ಗೌರವ, ನಮ್ಮೂರಿಂದ ಮಾನ ಮರ್ಯಾದೆ ಪ್ರಶ್ನೆಗೆಲ್ಲ ಲೆಕ್ಕ ಹಾಕಿ ನಮ್ಮೂರಿನ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ತಪ್ಪು ಮಾಡಿದವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸಿ ನಾನು ಪಾಠ ಕಲಿಸ್ತೀನಿ ಕಣಲೇ. ನಾನು ಪಾಠ ಕಲಿಸ್ತೀನಿ. ಅದಕ್ಕೆ ಮತ್ತೆ ಊರಲ್ಲಿ ಯಾರೂ ಕಂಪ್ಲೇಂಟ್ ಕೊಡೋದು ಆಗಲಿ ಇದಕ್ಕೆಲ್ಲ ಹೋಗ್ಬೇಡ್ರಿ ಅಂತ ಹೇಳಿರೋದು ನಾನು. ನೋಡಿದ್ರಲ್ಲ ವೀಕ್ಷಕರೇ, ಇವರು ಆನಂದೇಗೌಡರು ಅಂತ ಹೇಳಿ, ಇವರಪ್ಪ ಬೈರೇಗೌಡ ಅಂತ ಹೇಳಿ. ಅವರು ಮುಂಚೆ ಇವರಪ್ಪ ಗೌಡ್ರು ಈ ಊರಿನ ಗೌಡ್ರು ಆಗಿದ್ರು. ಇವಾಗ ಅವರಿಗೆ ಸ್ವಲ್ಪ ವಯಸ್ಸಾಗಿದೆ. ಇವಾಗ ಇವರು ಆನಂದೇಗೌಡರು, ಇವರು ಮಗ ಬೈರೇಗೌಡನ ಮಗ ಆನಂದೇಗೌಡ. ಅದಕ್ಕೇನೆ ಇವಾಗ ಅವ್ರ ಥರ ಅಲ್ಲ ಇವ್ರು ಆನಂದೇಗೌಡರು. ತುಂಬಾ ಸಿಟ್ಟು, ತಪ್ಪು ಮಾಡಿದವ್ರಿಗೆ ಸರಿಯಾಗಿ ಚಾಟಿ ತಾಂಡು ಕೊಡ್ತಾ ಇರ್ತಾರೆ. ನಮ್ಮ ಊರಿನ ಮರ್ಯಾದೆ ಎಲ್ಲ ತೆಗಿತೀರಾ ನೀವು ಅಂತ ಹೇಳಿ ಸರಿಯಾಗಿ ಕೊಡ್ತಾ ಇರ್ತಾರೆ. ಅಯ್ಯೋ ಬಿಡ್ರಿ ಗೌಡ್ರೆ, ಹೊಡಿಬೇಡಿ ಬಿಡ್ರಿ ಗೌಡ್ರೆ, ಏನೋ ತಪ್ಪಾಯ್ತು. ದುಡ್ಡು ಕೊಡ್ತೀವಲ್ಲ ಬಿಡ್ರಿ. ನೀನೊಬ್ಳು ಹೆಂಗ್ಸಾಗಿ ಈ ಥರ ಕೆಲಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವೇನಮ್ಮ ನಿನಗೆ? ನಾಚಿಕೆ ಆಗಲ್ವಾ ನಿನಗೆ? ಅಯ್ಯೋ ಬಿಡ್ರಿ ಗೌಡ್ರೆ, ಗೌಡ್ರೆ ಬಿಡಲ್ಲ ಕಣೋ. ನಿನಗೆ ಸರಿಯಾಗಿ ಚೆನ್ನಾಗಿ ಬಾರಿಸೆ ಬಿಡೋದು. ನೀನು ಆ ಯಮ್ಮನಿಗೆ ಗಂಗಮ್ಮನ ಸೊಸಿಗೆ ಅಲ್ಲ ಕಚ್ಚಿದೆಯಲ್ಲ, ಅದ್ರ ನೋವೇನು ಅಂತ ನಿನಗೆ ಅವನು ಅರ್ಥ ಆಗಬೇಕು ಕಣೋ. ನಾನು ಹೊಡಿತಾ ಇದ್ರೆ ನೀನು ಹೊಡ್ಸ್ಕೊಳಕ್ಕೆ ಆಗ್ತಾ ಇಲ್ಲ ತಾನೇ? ನೋವಾಗ್ತಾ ಇತ್ತ ತಾನೇ? ನೀನು ಅಲ್ಲ ಕಚ್ಚಿರೋದು ಇವಾಗ ಅವ್ರಿಗೆ ನೋವಾಗುತ್ತಾ ಇಲ್ವಾ? ಅವ್ರಿಗೆ ನೋವಾಗುತ್ತಾ ಇಲ್ವೋ ಇವಾಗ? ಚೆನ್ನಾಗಿ ಬಾರಿಸ್ತಾ ಇದ್ದಾರೆ ಚೈತ್ರ. ನಾನು ಗೌಡ್ರು ಹೊಡಿತಾರೋ ಇಲ್ವೋ ಅಂತ ಅನ್ಕೊಂಡೆ. ಇಲ್ಲ ಗೌಡ್ರೆ, ನಾನು ಹೊಡಿಬೇಕು, ಅವನ್ನ ಚೆನ್ನಾಗೆ ಬಾರಿಸ್ಬೇಕು ಅಂದಿದ್ದಕ್ಕೆ ನಾನೆಲ್ಲ ಬಾರಿಸ್ತೀನಿ ಅಂತ ಹೇಳಿದ್ರು ಗೌಡ್ರು. ಅವರೇ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ತಾ ಇದ್ದಾರೆ. ಮತ್ತೆ ದುಡ್ಡು ಬರೀ ಕೊಟ್ಟು ದುಡ್ಡೇನು ಐದಾವ, ಇವಾಗ ದುಡ್ಡೇನು ಮಸ್ತಾಗಿ ಇಕ್ಕೊಂಡವ್ರೆ, ಕೊಡ್ತಾರೆ ಸುಮ್ಮನೆ ಆಗ್ತಾರೆ. ಎಲ್ಲ ನಮ್ಮ ತಗಿದ್ದು ಎಲ್ಲ ದುಡ್ಡು ಮಾಡ್ಕೊಂಡವ್ರೆ ದುಡ್ಡೆಲ್ಲನ. ಇವಾಗೇನು ಬಿಡು, ದುಡ್ಡು ಹೇಳಿದ್ರಲ್ಲ ದುಡ್ಡು ಕೊಡೋದು ಅಮ್ಮಂಗೆ. ದುಡ್ಡು ಇದಾವಲ್ಲ ಅದಕ್ಕೆ ಇವಾಗ ಹಿಂಗೆ ಬಾರಿಸಿದ್ರೆ ಮತ್ತೆ ಗೊತ್ತಾಗೋದು ಅದ್ರ ನೋವು ಏನು ಅಂತ ಹೇಳಿ ತಿಳಿಸ್ಕೊಂಡ್ರೆ ಮತ್ತೆ ಅದೇ ತಿನ್ನಿಸ್ಕೊಂಡ್ರೆ ಮತ್ತೆ ಗೊತ್ತಾಗೋದು. ಬಾರಲ್ಲ ಸಿದ್ಧ, ನೀನೊಂದೆರಡು ಕೈ ಇಕ್ಕೋ ಹೇಳ್ತೀನಿ ನನ್ನ ಮಗುನ. ಅಯ್ಯೋ ಗೌಡ್ರೆ, ತಪ್ಪಾಯ್ತು ಗೌಡ್ರೆ, ಬಿಟ್ಬಿಡಿ ಗೌಡ್ರೆ. ಇವಾಗ ನಾನು ಹೊಡಿತಾ ಇರೋದು ನಿನಗೆ ನೋವು ಆಗ್ತಾ ಐತೆ ತಾನೆ? ನೋವು ಆಗಲಿ ಕಣೋ, ನೋವಾಗಲಿ, ಅನುಭವಿಸ್ದಾಗಲೇ ಗೊತ್ತಾಗೋದು. ಎಲ್ಲ ಕಚ್ಚಿ ಬತ್ತಿದೆಯಲ್ಲ, ನೀನೇನು ಮನುಷ್ಯನೋ ರಾಕ್ಷಸನೋ? ನೀನು ರಾಕ್ಷಸನೋ ಮನುಷ್ಯನೋ? ಗೌಡ್ರೆ, ಇವನು ಮನುಷ್ಯ ಅಲ್ಲ. ಮನುಷ್ಯ ಆಗಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ರಾಕ್ಷಸ ಆಗೋದಕ್ಕೆ ಮತ್ತೆ ಒಂದು ಕಡೆದು ಬಂದಿರೋದು. ಅಯ್ಯೋ ಏನೋ ತಪ್ಪಾಯ್ತು ಗೌಡ್ರೆ, ಗೌಡ್ರೆ ಏನೋ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಇವರು ಅಬ್ಬೈರೇಗೌಡ್ರಂಗೆ ಅಲ್ಲ ಚೈತ್ರ, ತುಂಬಾ ಸ್ಟ್ರಾಂಗು ಆನಂದೇಗೌಡರು. ಊರಿಂದು ಮರ್ಯಾದೆ ಮುಖ್ಯ ಅಂತ ಹೇಳಿ ಏನಿಲ್ಲ ತಪ್ಪು ಮಾಡಿದವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತಾರೆ. ಅವ್ರ ಮಗ ಇವರು ತುಂಬ ಸ್ಟ್ರಾಂಗು. ಅವ್ರೇನೇನೋ ಒಂದು ಹೇಳಿ ಸುಮ್ಮನೆ ಆಗ್ಬಿಡೋರು. ಇವ್ರು ಹಂಗಲ್ಲ. ಅವ್ರಿಗೆ ವಯಸ್ಸು ಹೋಯ್ತಲ್ಲ ಅವ್ರ ಅಪ್ಪನಿಗೆ, ಅದಕ್ಕೆ ಇವಾಗ ಈ ಊರಿನ ಗೌಡ್ರು ಇವರೇ ಆಗಿದ್ದಾರೆ. ಇವ್ರು ಆಗೋದಕ್ಕೆ ಇವಾಗ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದಾರೆ ನನ್ನ ಮಗುಗೆ. ಇನ್ನೊಂದು ಸತಿ ಮಗನೇ ಏನಾದರೂ ನೀನು ಇಂಥ ಕೆಲಸ ಮಾಡಿದ್ಯಾ ಅಂತಂದರೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಊರಾಗೆ ಇರಬಾರ್ದು ನನ್ನ ಮಗ ಅಂತ ಹೇಳಿ ಊರು ಬಿಟ್ಟು ಕಳಿಸ್ಬಿಡ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು. ನೋಡು, ನನಗೆ ಪೊಲೀಸ್ನವರೆಲ್ಲ ಗೊತ್ತು. ನಾನು ಬೇಡ ಅಂತ ಹೇಳೋದಕ್ಕೆ ಅವ್ರು ಸುಮ್ಮನಾಗಿದ್ದಾರೆ. ಏನಾದರೂ ನೀನು ಮತ್ತೆ ಇದೇ ಮಾಡಿ ಮತ್ತೆ ಬಾಲ ಬಿಚ್ಚಿದ್ರೆ, ಇದೇ ಕೆಲಸ ಮಾಡಿಕೊಂಡು ಬಾಲ ಬಿಚ್ಚಿದ್ರೆ ನನ್ನ ಮಗನೇ ಈ ಊರಲ್ಲೇ ನಿನ್ನ ಇಟ್ಕೊಳ್ಳಲ್ಲ ನೋಡಿ ಹೇಳಿರ್ತೀನಿ. ಗೌಡ್ರೆ, ಇಂಥವ್ರು ನೋಡಿ ಊರಾಗೆ ಯಾರಾದರೂ ಕಲಿಯೋದೇನೆ. ಮತ್ತೆ ನಿಮ್ಮಂಗೆ ಬುದ್ಧಿ ಕಲಿಸ್ಬೇಕು ಗೌಡ್ರೆ. ಇಂಥವ್ರನ್ನೆಲ್ಲ ಊರಾಗೆ ಇಟ್ಕೊಂಬಕ್ಕೆ ಹೋಗ್ಬಾರ್ದು. ಸರಿಯಾಗಿ ಬುದ್ಧಿ ಕಲಿಸಿ ಕೈ ಬಿಡಬೇಕು. ಅಯ್ಯೋ ಬಿಡ್ರಿ ಗೌಡ್ರೆ, ಪಾಪ ಹಂಗೆ ಹೊಡೋದ್ರೆ ಅವರು.
ಅಲ್ಲ ಅವ್ರಿಗೆ ಕೈ ನೋವಾಗೈತೆ ಪಾಪ ಅನ್ಲಿಲ್ಲಲ್ಲಮ್ಮ ನೀನು. ಹಾಂ, ನಿನ್ನ ಗಂಡನ ಹೊಡಿತಾ ಇರೋದು ಮಾತ್ರ ನಿನಗೆ ಪಾಪ ಅಂತ ಅನ್ನಿಸ್ತೈತೆ. ನಿನ್ನ ಗಂಡ ಕಚ್ಚಿರೋದು ಅಲ್ಲಲ್ಲಿ, ಹಾಂ, ಅದು ಮಾತ್ರ ಪಾಪ ಅನ್ನಿಸ್ಲಿಲ್ಲ. ಆ ಪಾತನ ಕರ್ಕೊಂಡೋಗಿ ನೀವೆಲ್ಲ ಕೆಲಸ ಮಾಡಿಸ್ಕೊಂಡು ಕೆಡವಿ ಕೈ ನೋವು ಮಾಡಿದಿರಲ್ಲ, ಅವ್ನು ನೋವು ಅನುಭವಿಸ್ತಾ ಇದ್ದಾನಲ್ಲ, ಅದು ಪಾಪ ಅನ್ನಿಸ್ಲಿಲ್ವಾ ನಿನಗೆ? ಅದು ಪಾಪ ಅನ್ನಿಸ್ಲಿಲ್ಲ. ನಿನ್ನ ಗಂಡನ ಹೊಡಿತಾ ಇರೋದು ಮಾತ್ರ ನಿನಗೆ ಪಾಪ ಅನ್ನಿಸ್ತೈತೆ. ಅವ್ರು ಇನ್ನೂ ಚಾಟಿ ತಂದಿದ್ದು ಸರಿಯಾಗಿ ಇಡೋರು ಚೈತ್ರ, ಚಾಟಿ ತಗೊಂಡು ಬಂದಿಲ್ಲ. ತಗೊಂಬರ್ಬೇಕಾಯ್ತು. ಕೈಯಾಗ ಹೊಡಿಬಾರ್ದು, ಕೈಯಾಗ ಹೊಡೆದು ಕೈ ಯಾಕೆ ನೋವು ಮಾಡ್ಕೊಂತಾರೆ ಅವರು. ಯಾವ್ದ್ರಲ್ಲಿ ಹೊಡಿಬೇಕೋ ಅದ್ರಲ್ಲಿ ಹೊಡೆದ್ರೇನೆ ಮತ್ತೆ ಇಂಥ ನನ್ನ ಮಕ್ಳು ಬಗ್ಗೋದು. ಅಣ್ಣ, ಮನೆ ಹತ್ರ ಹೇಳ್ಕೊಂಬರ್ತೀನಿ ನಡಿ, ಚಾಟಿ ತಗೊಂಡು ಸರಿಯಾಗಿ ಹೊಡಿವಂತೆ. ಸುಮ್ಮನೆ ಕೈ ಎಲ್ಲಿ ಹೊಡೆದ್ರೆ ನಾವು ಕೈ ನೋವು ಮಾಡ್ಕೋಬೇಕಾಗುತ್ತೆ. ಯಪ್ಪ ಯಪ್ಪ ಬೇಡ ಗೌಡ್ರೆ, ಗೌಡ್ರೆ ಬೇಡ ಗೌಡ್ರೆ, ಅಪ್ಪ ಚಾಟಿಲಿ ಅಪ್ಪ ಬೇಡ ಗೌಡ್ರೆ. ನನಗೆ ಕೈಯಲ್ಲಿ ಹೊಡಿಯೋದೇ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ. ಬೇಡ ಗೌಡ್ರೆ, ಗೌಡ್ರೆ ತಪ್ಪಾಯ್ತು ಗೌಡ್ರೆ, ನಿಮ್ಮ ಕಾಲು ಹಿಡ್ಕೊಂತೀನಿ ಗೌಡ್ರೆ, ಬೇಡ. ದಯವಿಟ್ಟು ಕ್ಷಮಿಸ್ಬಿಡ್ರಿ ಗೌಡ್ರೆ, ಏನೋ ತಪ್ಪಾಯ್ತು. ಅವ್ರು ಕೇಳ್ಕೊಳ್ತಾ ಇದ್ದಾರಲ್ಲ, ತಪ್ಪಾಯ್ತು ಅಂತ ಹೇಳಿ ದುಡ್ಡು ಕೊಡ್ತೀವಲ್ಲ, ಬಿಡ್ರಿ ಗೌಡ್ರೆ. ಕೊಡಲೇಬೇಕು, ಮತ್ತೆ ದುಡ್ಡು ಕೊಡಲಿಲ್ಲ ಅಂದರೆ ಸುಮ್ಮನೆ ಬಿಡ್ತೀವ? ದುಡ್ಡು ಕೊಡ್ತೀವಿ ಅಂತ ಅಂದೆಡ್ಕೆನೆ ಸುಮ್ಮನೆ ಆಗ್ಬಿಡ್ತಾರೆ. ಈ ಗೌಡ್ರೇನು ಅಂತ ನೀನು ತಿಳ್ಕೊಂಡಿದ್ಯಾ ಕಣಮ್ಮ. ದುಡ್ಡನ್ನು ಕೊಡಬೇಕು, ಚೆನ್ನಾಗಿ ಬುದ್ಧಿನೂ ಕಲಿಸ್ಬೇಕು, ನೋವೇನು ಅಂತ ಹೇಳಿ ಇವನಿಗೂ ಅರ್ಥ ಆಗಬೇಕು. ಎಷ್ಟು ನೋವು ಅನ್ಭವಿಸಿರ್ಬೇಕು. ಹಂಗೆ ಕಡ್ದಿದೆಯಲ್ಲ ರಾಕ್ಷಸಿನಂತ ಅಲ್ಲಿ ಮುರಿಕ್ಬಿಡ್ತೀನಿ, ಅಲ್ಲಿ ಮುರಿಕ್ಬಿಡ್ಬೇಕು ಕಣಲ್ಲ ಸಿದ್ಧ ಇವನವ. ಅಲ್ಲಿ ಮುರುಕಿದ್ರೆ ಇನ್ನೊಬ್ರಿಗೆ ಕಡಿಯಲ್ಲ. ಇನ್ನೊಬ್ರಿಗೆ ಯಾರಿಗಾನ ಕಡ್ದು ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಊರಲ್ಲಿ. ಸುಮ್ಮನೆ ಒಂದು ಗುಣ್ಕಲ್ ತಗೊಂಡು ಮುಂದೆ ಇರೋ ಅಲ್ಲೆಲ್ಲನ ಎಲ್ಲನ ಕಡ್ದಾಕ್ಬಿಡೋಣ. ಕಡಿದ್ರೆ ಸರಿ ಹೋಗುತ್ತೆ. ಮುಂದೆ ಇರೋ ಅಲ್ಲೆಲ್ಲನ ಚೆಚ್ಚಾಕ್ಬಿಡೋಣ. ಚೆಚ್ಚಿದ್ರೆ ಬುದ್ಧಿ ಬರುತ್ತೇನೋ. ಮುಂದೆ ಇರೋ ಅಲ್ಲೆಲ್ಲ ತೆಗ್ಸ್ಬಿಡೋಣೇನೋ ಸುಮ್ಮನೆನಾ? ಹೋಗೋಣ, ಸುಮ್ಮನೆ ಮುಂದೆ ಇರೋ ಅಲ್ಲೆಲ್ಲನ ತೆಗಿಸ್ಬಿಡು. ಮೂರಾಗ ಆಮೇಲೆ ಇನ್ನೊಬ್ರನ್ನ ಯಾರನ್ನ ಕಡ್ದು ಬಿಟ್ರೆ ತಗ್ಸೋಣ. ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಕೀಳಿಸ್ಕೊಂಬಂದ್ಬಿಡೋಣ ಎಲ್ಲನ. ಮುಂದೆ ಇರೋ ಅಲ್ಲೆಲ್ಲ ಕೀಳಿಸ್ತೀನಿ ನನ್ನ ಮಗನೇ ನಿನಗೆ. ಬರೀ ದವಡೆಗಳವ ಅಷ್ಟೇ ಇರಬೇಕೇನೋ ತಿಂಬಕ್ಕೆ, ದವಡೆಗಳವ ಅಷ್ಟೇ ಇರಲಿ. ಮುಂದೆ ಇರೋ ಕೆರೆಸಿಪ್ನಂತವೆಲ್ಲ ತಗ್ಸಾಕ್ತೀನಿ ನನ್ನ ಮಗನೇ. ಅಲ್ಲ ಕಡ್ದು ಬಂದಿದೀಯಾ, ಅಲ್ಲ ಕಡ್ದು ಬಂದಿದೆಯೇನೋ. ಅಯ್ಯೋ ಗೌಡ್ರೆ, ಹಂಗೆ ಮಾತ್ರ ಮಾಡಬೇಡ್ರಿ ಗೌಡ್ರೆ, ಗೌಡ್ರೆ ಹಂಗೆ ಮಾತ್ರ ಮಾಡಬೇಡ್ರಿ. ಇಲ್ಲ ಕಣಮ್ಮ, ನಾನು ಸುಮ್ಮನಿರಲ್ಲ. ಈ ಶಿಕ್ಷೆ ಆಗಲೇಬೇಕು ಇವನಿಗೆ. ಸುಮ್ಮನೆ ದುಡ್ಡು ಇಸ್ಕೊಂಡು ಕೊಟ್ಟರೆ ಆಗಲ್ಲ. ಇವಾಗ ಮುಂದೆ ಇರೋ ಅಲ್ಲೆಲ್ಲ ನಾನು ಕೀಳಿಸ್ತೀನಿ ಇವನಿಗೆ. ಇನ್ನೊಬ್ರಿಗೆ ಮತ್ತೆ ಅಲ್ಲ ಕಡಿದ್ರೆ ಏನಮ್ಮ ನೀನು ಮನುಷ್ಯರ ವಿಷಯ ಏನು ಸುಮ್ಮನೆ ಅಂದ್ಕೊಂಡಿದ್ಯಾ? ಮತ್ತೆ ಅಲ್ಲ ಕಚ್ಚಿದ್ರೆ ಈ ಥರ ಕೆಲಸ ಮಾಡಿದ್ರೆ ಯಾರಮ್ಮ ಸುಮ್ಮನೆ ಬಿಡ್ತಾರೆ? ಅದು ಏನು ಬಿಡು, ಏನೋ ಗೊತ್ತಿಲ್ದಲೇ ಏನೋ ಇದು ಮಾಡಿಬಿಟ್ಟ ಅಂಗಡಿ ಕಳ್ತಾನ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಿದ್ದೆ. ಆದರೆ ಅಲ್ಲ ಕಚ್ಚಿ ಬಂದಿದ್ದಾನಲ್ಲ, ಅಲ್ಲ ಕಚ್ಚೋದಂದರೆ ಸುಮ್ಮನೆ ಅಂದ್ಕೊಂಡಿದ್ಯಾ? ಏನೋ ತಪ್ಪಾಯಿತು ಬಿಡು, ಏನೋ ತಿಳಿದಲೇ ಮಾಡ್ದೇನೆ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ. ಅಣ್ಣ ತಮ್ಮಗಳ್ದು ಯಾವಾಗಲೂ ಜಗಳ ಇದ್ದಿದ್ದೇನೆ. ಅಣ್ಣ ತಮ್ಮಗಳು ಅಂದಮೇಲೆ ಯಾರಾದರೂ ಜಗಳ ಆಡ್ತಾರೆ ಬಿಡು, ಹೋಗ್ಲಿ ಅಂತ ಸುಮ್ಮನೆ ಆಗ್ತಿದ್ದೆ. ಎಲ್ಲ ಕಚ್ಚಿದಾನಲ್ಲ ಇವನು, ಅಲ್ಲಿ ಮುಂದೆಗಡೆ ಇರೋ ಅಲ್ಲೆಲ್ಲ ತೆಗಿಸ್ತೀನಿ. ಕರ್ಕೊಂಡೋಗಿ ಅಲ್ಲಿನ ಹಾಸ್ಪಿಟ್ಲಿಗೆ ಹೋಗಿ ಮುಂದೆ ಇರೋ ಅಲ್ಲೆಲ್ಲ ಕೀಳಿಸ್ಕೊಂಡು ಬರ್ತೀನಿ. ಅಲ್ಲೇವರೆಗೂ ಇವನು ಬಿಡಲ್ಲ. ನೋಡೋಣ, ಹಂಗೆ ಮಾಡಿದ್ರೇನೆ ಮತ್ತೆ ಊರಾಗಿ ಇನ್ನೂ ನೀನು ಹೆಂಗೆ ಸ್ಟ್ರಾಂಗ್ ಅಂತ ಗೊತ್ತಿಲ್ಲ. ಯಾರಿಗಾನ ಒಬ್ರಿಗೆ ಹೆಂಗೆ ಬುದ್ಧಿ ಕಲಿಸಿದ್ರೇನೆ ಮತ್ತೆ ಊರಲ್ಲಿ ಇನ್ನೊಬ್ರಿಗೂ ತಪ್ಪು ಮಾಡೋದಕ್ಕೆ ಭಯ ಇರುತ್ತೆ. ಮತ್ತೆ ನಾಳೆ ಒಂದಿನ ಇನ್ನೊಂದು ಕೆಲಸ ಮಾಡ್ತಾರೆ, ದುಡ್ಡೇನು ಬಿಡು ಕೊಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ನೀನು ಒಳ್ಳೆ ತೀರ್ಮಾನ ತಗೊಂಡಿದ್ಯಣ್ಣ. ಸುಮ್ಮನೆ ಕೀಳಿಸ್ಬಿಡು, ಅಲ್ಲೆಲ್ಲ ಮುಂದೆ ಇರೋವೆಲ್ಲ ಕೀಳಿಸ್ಬಿಟ್ರೆ ಮತ್ತೆ ಇನ್ನೊಬ್ರು ಯಾರನ್ನೂ ಕಚ್ಚಲ್ಲ. ಮತ್ತೆ ಅವನು ಜಗಳ ಮಾಡ್ಕೊಳ್ಳಲ್ಲ, ಅವ್ರ ಅಣ್ಣನ ಹತ್ರ ಜಗಳಕ್ಕೆ ಹೋಗಲ್ಲ ಅನ್ನೋದು ಏನು ಗ್ಯಾರಂಟಿ? ಅವ್ನು ಮತ್ತೆ ಜಗಳಕ್ಕೆ ಹೋಗ್ತಾನೆ, ಮತ್ತೆ ಅವ್ರ ಅಣ್ಣ ಇನ್ನೇನ ಕಡಿದ್ಬಿಟ್ರೆ ಅದೇ ಮತ್ತೆ ಇವಾಗ ನಾನು ದುಡ್ಡು ಇಸ್ಕೊಟ್ಟಿದ್ದೀನಿ. ದುಡ್ಡು ಇಸ್ಕೊಂಡು ಕೊಟ್ಟಿರೋ ಸಿಟ್ಟಿಗೆ ಮತ್ತೆ ನಿಮ್ಮ ಅಣ್ಣನ ಹತ್ರ ನೀನು ಜಗಳಕ್ಕೆ ಹೋಗಲ್ಲ ಅನ್ನೋದು ಏನು ಗ್ಯಾರಂಟಿ? ಜಗಳಕ್ಕೆ ಹೋಗಿ ಮತ್ತೆ ಅಲ್ಲ ಕಡಿಯಲ್ಲ ಅನ್ನೋದು ಏನು ಗ್ಯಾರಂಟಿ? ಅದಕ್ಕೆ ಮತ್ತೆ ಮುಂದೆ ಇರೋ ಅಲ್ಲೆಲ್ಲ ತೆಗಿಸ್ಬಿಡ್ತೀನಿ ಸುಮ್ಮನೆ. ಅಪ್ಪ ಗೌಡ್ರೆ, ಮುಂದಿನ ಅಲ್ಲೆಲ್ಲ ತೆಗ್ಸಿ ನಾನು ಏನು ಮಾಡಬೇಕು? ಅಯ್ಯೋ ಅಪ್ಪ ಗೌಡ್ರೆ, ಬೇಡ ಗೌಡ್ರೆ. ಇಲ್ಲಾಂದರೆ ಕಂಪ್ಲೇಂಟ್ ಕೊಡ್ತೀನಿ, ಹೋಗಿ ಜೈಲಿಗಿಲ್ಲ ಅಂದರೆ. ಅಲ್ಲಿ ತೆಗಿಸ್ಕ ಮುಂದೆ ಇರವ, ಇಲ್ಲಾಂದರೆ ಹೋಗಿ ಜೈಲಿಗೆ ಕಂಪ್ಲೇಂಟ್ ಕೊಡ್ತೀನಿ. ಸಾಯೋವರೆಗೂ ನೀನು ಅಲ್ಲೇ ಇರಬೇಕು, ಜೈಲಲ್ಲಿ ಕೊಳೆಯಂಗೆ ಮಾಡ್ತೀನಿ. ಯಪ್ಪ ಬೇಡ ಗೌಡ್ರೆ, ಬೇಡ. ಹೊಡುದ್ರಲ್ಲ ಬಿಡ್ರಿ ಗೌಡ್ರೆ, ಇವಾಗ ಹೊಡುದ್ರಲ್ಲ. ಇನ್ನು 4 ಏಟು ಹೆಚ್ಚಾಗಿ ಹೊಡಿರಿ ಗೌಡ್ರೆ. ಆದರೆ ಅಂಥ ಶಿಕ್ಷೆ ಮಾತ್ರ ಕೊಡಬೇಡಿ. ಯಾವ ಪೊಲೀಸ್ ಕಂಪ್ಲೇಂಟು ಬೇಡ, ಅಲ್ಲಿ ತೆಗ್ಸೋದು ಬೇಡ. ನನ್ನ ಮಗನೇ ಇದಾವ ತಡಿ ನಿನಗೆ. ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲಾಂದರೆ ಅಲ್ಲಿ ತೆಗಿಸ್ತೀನಿ. ಏನಾನ ಒಂದು ಮಾಡು ಅಷ್ಟೇ. ಯಾವುದಾನ ಒಂದು ತೀರ್ಮಾನ ತಗ, ನಾಳೆ ಕರ್ಕೊಂಡು ಹೋಗ್ತೀನಿ. ಕಂಪ್ಲೇಂಟ್ ಕೊಟ್ಟರೆ ನಿನ್ನಂತೂ ನಾನು ಅವ್ರ ಹೊರಗಡೆ ಬಿಡಬಾರ್ದು, ಹಂಗೆ ಮಾಡ್ತೀನಿ. ಇಲ್ಲಾಂದರೆ ಮುಂದೆಗಡೆ ಇರೋವಲ್ಲೆಲ್ಲ ತೆಗಿಸ್ಕೋಬೇಕು. ಮತ್ತೆ ಯಾರನ್ನಾದ್ರೂ ಕಚ್ಚಿಬಿಟ್ರೆ ಕಷ್ಟ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಊರಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಅವರಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಅವ್ರು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದಾರೆ ಇವ್ನು ತಪ್ಪು ಮಾಡಿದ್ದಾನೆ. ಇವ್ನು ತಪ್ಪು ಮಾಡಿದ್ದಾನೆ ಅಂದಮೇಲೆ ಇವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು.
ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟು ಮತ್ತೆ ಅವ್ರು ಇಸ್ಕೊಳ್ತಾರೆ. ಅದ್ರ ಮೇಲೆ ಮತ್ತೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋ ಸಿಟ್ಟಿಗೆ ಮತ್ತೆ ಜಗಳಕ್ಕೆ ಹೋಗ್ತಾರೆ. ಬಿಡು ಗೌಡ್ರು ಕರೀತಾರೆ, ಇನ್ನೇನು ಹಿಂಗೆ ಹೇಳ್ತಾರೆ ಅಂತ ಸುಮ್ಮನೆ ಆಗ್ತಾನೆ. ಅದಕ್ಕೇನೆ ನಾನೇನು ಮಾಡಿದ್ದೀನಿ, ಮತ್ತೆ ಅಲ್ಲ ಕಚ್ಚುತ್ತೀಯ ನೀನು ಅಂತ ಹೇಳಿ ಮುಂದೆಗಡೆ ಇರೋ ಅಲ್ಲೆಲ್ಲ ತೆಗಿಸ್ತೀನಿ ಅಂತ ಹೇಳಿದ್ದೀನಿ. ಅಲ್ಲೆಲ್ಲ ತೆಗಿಸ್ತೀನಿ, ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸರಿಯಾಗಿ ಶಿಕ್ಷೆ ಮಾಡಲೇಬೇಕು ಇವನಿಗೆ. ಯಾಕಂದರೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದಾರೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.